ನಿಗೂಢ ಕಾರ್ಯಾಚರಣೆಗೆ ಸ್ವಾಗತ. ನಾನು ದೀಕ್ಷಿತ್ ಗೌಡ. ದೇಶವೇ ಬೆಚ್ಚಿ ಬೀಳಿಸುವಂತಹ ಘಟನೆ. ಹೆತ್ತ ತಂದೆಯಿಂದಲೇ ಮಗಳ ಬರ್ಬರ ಹತ್ಯೆ. ಏನಿದು ವಿಷಯ ನೋಡ್ತಾ ಹೋಗೋಣ. ದೇಶವನ್ನೇ ಬೆಚ್ಚಿ ಬೀಳಿಸುವಂತಹ ಘಟನೆ ಹರಿಯಾಣದ ಗುರುಗ್ರಾಮ್ನಲ್ಲಿ ನಡೆದಿದೆ. ಹೆತ್ತ ತಂದೆಯೇ ಮಗಳನ್ನ ಗುಂಡಿಕ್ಕಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಟೆನ್ನಿಸ್ ಪ್ಲೇಯರ್ ಆದಂತಹ ರಾಧಿಕಾ ಯಾದವ್ರನ್ನ ತನ್ನ ಹೆತ್ತ ತಂದೆಯಾದಂತಹ ದೀಪಕ್ ಯಾದವ್ 3 ಬಾರಿ ಗುಂಡಿಕ್ಕಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಆತನನ್ನ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸ್ತಾ ಇದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ್ದ ಟೆನ್ನಿಸ್ ತಾರೆ ರಾಧಿಕಾ ಯಾದವ್ಗೆ ಸುಮಾರು 25 ವರ್ಷ ವಯಸ್ಸಾಗಿತ್ತು. ಕಳೆದ 1.5 ತಿಂಗಳ ಹಿಂದೆ ಆಕೆ ಟೆನ್ನಿಸ್ ಕೋಚಿಂಗ್ ಅಕಾಡೆಮಿಯೊಂದನ್ನು ತೆರೆದಿದ್ಲು. ಇದರಲ್ಲಿ ಸುಮಾರು 57ಕ್ಕೂ ಹೆಚ್ಚು ಮಂದಿ ತರಬೇತಿಯನ್ನ ಪಡಿತಾ ಇದ್ರು. ಈ ಒಂದು ಕೋಚಿಂಗ್ ಕ್ಲಾಸ್ ಅನ್ನ ತೆರೆಯಲು ಸ್ವಂತ ತಂದೆಯೇ ಸುಮಾರು 1 ಕೋಟಿಯಷ್ಟು ಹಣವನ್ನ ಆಕೆಗೆ ನೀಡಿದ್ರು. ತಂದೆಯೇ ಮಗಳಿಗೆ ಟೆನ್ನಿಸ್ ಆಟ ಹಾಗೂ ಎಲ್ಲ ರೀತಿಯಲ್ಲೂ ಸ್ಫೂರ್ತಿದಾಯಕವಾಗಿದ್ರು. ಅಂತಹ ತಂದೆಯೇ ಮಗಳನ್ನ ಕೊಂದಿದ್ದಾದ್ರೂ ಯಾಕೆ? ಇದಕ್ಕೆ ಕಾರಣವಾದರೂ ಏನು? ಆ ಊರಿನ ಜನರ ಪ್ರಕಾರ ತಂದೆಯು ತನ್ನ ಮಗಳ ದುಡ್ಡಿನಲ್ಲಿ ಜೀವನ ನಡೆಸ್ತಾ ಇದ್ದ. ಅಲ್ಲದೆ ಮಗಳನ್ನ ಆಲ್ಬಮ್ ಸಾಂಗ್ ನಲ್ಲಿ ನಟಿಸೋದಕ್ಕೆ ಕಳಿಸ್ತಾ ಇದ್ದ ಎಂಬೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇದರ ನಡುವೆ ಆಕೆಯ ಕೋಚ್ ಅಲ್ಲಿನ ವಾಹಿನಿಗೆ ಆಕೆಯ ಜೊತೆ ಚಾಟಿಂಗ್ ಮಾಡಿದ ಸ್ಕ್ರೀನ್ ಶಾಟ್ ಅನ್ನು ಕಳುಹಿಸಿದ್ದಾರೆ. ಇದರಲ್ಲಿ ಆಕೆ ನಾನು ವಿದೇಶಕ್ಕೆ ತೆರಳಲು ಬಯಸುತ್ತಿದ್ದೇನೆ, ಮೊದಲು ಚೀನಾಕ್ಕೆ ಹೋಗುವ ಯೋಜನೆ ಹಾಕಿದ್ದೆ, ಆದರೆ ಅಲ್ಲಿನ ಊಟ ಸೆಟ್ ಆಗದೆ ಇರುವ ಕಾರಣಕ್ಕೆ ದುಬೈ ಅಥವಾ ಆಸ್ಟ್ರೇಲಿಯಾಕ್ಕೆ ತೆರಳಿ ಅಲ್ಲಿ ಏಕಾಂಗಿಯಾಗಿರಲು ಬಯಸಿದ್ದೇನೆ. ಇದನ್ನು ತಂದೆಯ ಜೊತೆ ಪ್ರಸ್ತಾಪಿಸಿದಾಗ ತಂದೆ ಇದಕ್ಕೆ ನಿರಾಕರಿಸಿದ್ದಾರೆ. ಹಾಗಾಗಿ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ನಾನು ವಿದೇಶಕ್ಕೆ ತೆರಳುತ್ತಿದ್ದೇನೆ ಎಂದು ತಂದೆಯ ಜೊತೆ ವಾದ ಮಾಡುತ್ತಿದ್ದೇನೆ. ನಾನು ಟೆನ್ನಿಸ್ ಆಡುವಾಗ ತೊಡುವ ಉಡುಗೆ ತೊಡುಗೆಗಳಿಂದ ನನ್ನ ತಂದೆಗೆ ಯಾವುದೇ ರೀತಿಯ ಬೇಸರ ಹಾಗೂ ಮುಜುಗರ ಆಗಿಲ್ಲವಂತೆ. ಆದರೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡುವುದು ಹಾಗೂ ಆಲ್ಬಮ್ ಸಾಂಗ್ಗಳಲ್ಲಿ ನಟಿಸುವುದು ತಂದೆಗೆ ಇಷ್ಟವಿಲ್ಲಂತೆ. ಹಾಗಾಗಿ ಈ ಮಾತುಗಳಿಂದ ನನ್ನ ಮನಸ್ಸಿಗೆ ಬೇಜಾರಾಗಿದೆ. ಹಾಗಾಗಿ ಸ್ವಲ್ಪ ಸಮಯದ ಕಾಲ ನಾನು ಒಬ್ಬಂಟಿಯಾಗಿ ವಿದೇಶದಲ್ಲಿರಲು ಇಚ್ಛಿಸುತ್ತಿದ್ದೇನೆ. ಮೊದಲೇ ನನಗೆ ಶೋಲ್ಡರ್ ಇಂಜುರಿ ಇರೋದ್ರಿಂದ ನಾನು ಕಳೆದ 1.5 ವರ್ಷಗಳ ಕಾಲದಿಂದ ಎಲ್ಲಿಯೂ ಸ್ಪರ್ಧಿಸುತ್ತಿಲ್ಲ ಎಂದು ತಮ್ಮ ನೋವನ್ನು ಕೋಚ್ ಬಳಿ ಚಾಟ್ ಮೂಲಕ ಹಂಚಿಕೊಂಡಿದ್ದಾರೆ. जो इसका ना अम्युनिशन बरामद करना है. जो सर्विस रिवॉल्वर था तो उसने जो असला लिया था उस समय कितने अम्युनिशन खरीदे थे. वो अम्युनिशन ने जो हमारे 6 बरामद हुए हैं, बाकी बरामद कर रिमांड पर भेजा. अब आप कितने दिन की रिमांड मिली है? 1 दिन का मिला है. 1 दिन सर क्या कुछ रिकवरी करनी है या करानी जो अम्युनिशन रिकवर एमिनेशन कहाँ फेंका ऐसा बताया अभी तो कुछ? इसके इनकी जमीन है कासम गांव में, वहाँ से लेकर आना है. ಸದ್ಯ ಕೊಲೆಯಾದ ರಾಧಿಕಾರ ತಂದೆಯನ್ನು ಪೊಲೀಸರು ಅರೆಸ್ಟ್ ಮಾಡಿ ಈ ಕೊಲೆಯ ಬಗ್ಗೆ ತನಿಖೆ ನಡೆಸಿ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. म्यूजिक वीडियो का जिक्र हो रहा है. देखिए, मैं आप लोगों के माध्यम से बता दूं कि ये सिर्फ अफवाहें हैं. फिलहाल तक इन्वेस्टिगेशन में ऐसी कोई भी चीज सामने नहीं आई है. पुलिस के द्वारा एक डीप इन्वेस्टिगेशन केस में की जा रही है. एक्यूज से एक डीप इंटेरोगेशन पुलिस के द्वारा की गई है. उन्होंने पूरी घटना को अंजाम देना स्वीकार किया है और हत्या के पीछे जो वजह जो उन्होंने बताई है वो उन्होंने यही वजह बताई है कि वो अकेडमी को चलाने को लेकर के नाराज थे और इसी नाराजगी के चलते उन्होंने इस हत्या की वारदात को अंजाम दिया है. सर, एफआईआर में हम लोग आपके
तरफ से जो एफआईआर की गई है उसमें जो एक्यूज है उसका कन्फेशन भी लिखा है। अक्सर हम देखते हैं कि एफआईआर में इस तरह से एक्यूज का कन्फेशन। देखिए, पुलिस के द्वारा केस की इन्वेस्टिगेशन की जा रही है। इन्वेस्टिगेशन फिलहाल बिल्कुल ही एक प्राइमरी स्टेज पर है। फिलहाल तक जो फैक्ट्स हैं बिल्कुल केस में क्लियर है। पुलिस की एक ही डायरेक्शन है, पिता के द्वारा स्वीकार किया गया इस बात को कि टेनिस एकेडमी को चलाने को लेकर के विवाद था और इसी के ऊपर उन्होंने, इसी विवाद के चलते उन्होंने गोलियां चला करके हत्या की वारदात को अंजाम दिया। पुलिस के द्वारा इस घटना में आरोपी को गिरफ्तार कर लिया गया है। वेपन जो यूज किया गया था उसको रिकवर कर लिया गया। ವೀಕ್ಷಕರೇ, ಇಂತಹದ್ದೇ ಮತ್ತೊಂದು ವಿಚಾರದೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ.